ನಮಸ್ತೆ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಸಾಂಸ್ಕೃತಿಕ ಹೃದಯ ಭಾಗ ಏಲಕ್ಕಿ ಹಾರಗಳ ನಾಡು ಎಂದು ಪ್ರಸಿದ್ಧಿಯಾದ ಹಾವೇರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾವೇರಿ ಎಂಬ ಪದವು ಹಾವು ಮತ್ತು ಕೇರಿ ಎಂಬ ಪದಗಳಿಂದ ಬಂದಿದೆ ಎನ್ನಲಾಗುತ್ತದೆ. ಇದು ಕೇವಲ ಒಂದು ಜಿಲ್ಲೆಯಲ್ಲ, ಬದಲಿಗೆ ಕನಕದಾಸರು, ಸರ್ವಜ್ಞ ಮತ್ತು ಶಿಶುನಾಳ ಶರೀಫರಂತಹ ಮಹಾನ್ ಸಂತರ ಜನ್ಮಭೂಮಿ. ಈ ಮಣ್ಣಿನ ಕಣಕಣದಲ್ಲೂ ಸಾಹಿತ್ಯದ ಸುಗಂಧವಿದೆ. ಇಲ್ಲಿನ ಏಲಕ್ಕಿ ಹಾರಗಳು ವಿಶ್ವ ಪ್ರಸಿದ್ಧ. ಜಗತ್ತಿನಲ್ಲೇ ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ಕೆಂಪು ಮೆಣಸಿನಕಾಯಿ ಇಲ್ಲಿನ ಬ್ಯಾಡಗಿಯಿಂದ ಬರುತ್ತದೆ. ಹಾವೇರಿ ಜಿಲ್ಲೆಯಲ್ಲಿ ಪ್ರಸ್ತುತ 8 ತಾಲೂಕುಗಳಿವೆ. ಈ ಹಿಂದೆ 7 ತಾಲೂಕುಗಳು ಇದ್ದವು. ನಂತರ ರಟ್ಟಿಹಳ್ಳಿಯನ್ನು ಹೊಸ ತಾಲೂಕಾಗಿ ಸೇರಿಸಲಾಯಿತು. ಈ ಎಲ್ಲ ತಾಲೂಕುಗಳ ವಿಶೇಷತೆಗಳನ್ನು ನೋಡೋದಾದರೆ, ಮೊದಲಿಗೆ ಹಾವೇರಿ. ಇದು ಜಿಲ್ಲಾ ಕೇಂದ್ರ. ಇದನ್ನು ಏಲಕ್ಕಿ ಕಂಪಿನ ನಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿನ ಏಲಕ್ಕಿ ಹಾರಗಳು ವಿಶ್ವ ಪ್ರಸಿದ್ಧ. 11ನೇ ಶತಮಾನದ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿನ ಪ್ರಮುಖ ಆಕರ್ಷಣೆ. ಎರಡನೆಯದಾಗಿ ಬ್ಯಾಡಗಿ. ಇಲ್ಲಿನ ಕೆಂಪು ಮೆಣಸಿನಕಾಯಿ ಏಷ್ಯಾದಲ್ಲೇ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿದೆ. ಈ ಮೆಣಸಿನಕಾಯಿ ತನ್ನ ಬಣ್ಣ ಮತ್ತು ಕಡಿಮೆ ಖಾರಕ್ಕೆ ಜಾಗತಿಕವಾಗಿ ಪ್ರಸಿದ್ಧಿಯಾಗಿದೆ. ಮೂರನೆಯದಾಗಿ ರಾಣಿಬೆನ್ನೂರು. ಇದನ್ನು ಬೀಜಗಳ ನಗರಿ ಅಥವಾ ಸೀಡ್ ಕ್ಯಾಪಿಟಲ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಏಷ್ಯಾದಲ್ಲೇ ಮೊದಲ ಬೀಜ ಉತ್ಪಾದನಾ ಕೇಂದ್ರವಿದೆ. ಅಲ್ಲದೆ ಕೃಷ್ಣಮೃಗ ಅಭಯಾರಣ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ನಾಲ್ಕನೆಯದಾಗಿ ಹಾನಗಲ್. ಇದನ್ನು ಮಲೆನಾಡಿನ ಹೆಬ್ಬಾಗಿಲು ಎನ್ನಲಾಗುತ್ತದೆ. ಇಲ್ಲಿನ ತಾರಕೇಶ್ವರ ದೇವಸ್ಥಾನದ ಶಿಲ್ಪಕಲೆ ಅದ್ಭುತವಾಗಿದೆ. ಹಾಗಿದ್ರೆ ತಾರಕೇಶ್ವರ ಅಂದರೆ ಯಾರು? ತಾರಕೇಶ್ವರ ಎಂಬುದು ಶಿವನ ಒಂದು ಪವಿತ್ರ ಹೆಸರು. ಇದರ ಅರ್ಥ ತಾರಕ ಅಂದರೆ ದಾಟಿಸುವವನು, ಮೋಕ್ಷ ಕೊಂಡೊಯ್ಯುವವನು, ರಕ್ಷಿಸುವವನು ಎಂಬ ಅರ್ಥ ಕೊಡುತ್ತದೆ. ಈಶ್ವರ ಎಂದರೆ ಪರಮೇಶ್ವರ ಅಥವಾ ಶಿವ. ಆದ್ದರಿಂದ ತಾರಕೇಶ್ವರ ಎಂದರೆ ಮೋಕ್ಷವನ್ನು ನೀಡುವ ಶಿವ ಅಥವಾ ಜನರನ್ನು ಸಂಸಾರದ ಸಾಗರದಿಂದ ದಾಟಿಸುವ ಪರಮೇಶ್ವರ ಎಂಬ ಅರ್ಥ ನೀಡುತ್ತೆ. ಹಿಂದೂ ಧರ್ಮದಲ್ಲಿ ತಾರಕೇಶ್ವರ ಎಂಬುದು ಶಿವನ ಒಂದು ವಿಶೇಷ ರೂಪ ಎಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಏಕೆ, ಕಾಶಿಯಲ್ಲಿ ಮರಣ ಹೊಂದುವವರಿಗೆ ಶಿವನು ತಾರಕ ಮಂತ್ರವನ್ನು ಉಪದೇಶಿಸಿ ಮೋಕ್ಷ ನೀಡುತ್ತಾನೆ ಎಂಬ ನಂಬಿಕೆಯಿಂದ ಈ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಹಾನಗಲ್ ಇದು ಐತಿಹಾಸಿಕವಾಗಿ ವಿರಾಟ ನಗರ ಎಂದು ಕರೆಯಲ್ಪಡುತ್ತಿತ್ತು. ಹಾಗಿದ್ರೆ ವಿರಾಟ ನಗರ ಅಂದರೆ ಏನು ಅಂತ ಗೊತ್ತಾ? ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸದ 13ನೇ ವರ್ಷದ ಅವಧಿಯನ್ನು ಈ ರಾಜ ವಿರಾಟನ ರಾಜ್ಯವಾದ ವಿರಾಟ ನಗರದಲ್ಲಿ ಕಳೆದರು ಎಂದು ಹೇಳಲಾಗುತ್ತೆ. ವಿರಾಟ ಅಂದರೆ ಮಹಾಭಾರತದ ಮತ್ಸ್ಯ ದೇಶದ ರಾಜ. ನಗರ ಅಂದರೆ ಪಟ್ಟಣ ಅಥವಾ ಊರು. ಹೀಗಾಗಿ ವಿರಾಟ ನಗರ ಎಂಬ ಹೆಸರು ಬಂದಿದೆ. ಐದನೇದಾಗಿ ಹಿರೇಕೆರೂರು. ಇದು ಸರ್ವಜ್ಞ ಕವಿಯ ಜನ್ಮಸ್ಥಳ. ಇಲ್ಲಿನ ಮದಗದ ಕೆರೆ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರನ್ನು ಸೆಳೆಯುತ್ತದೆ. ಆರನೆಯದಾಗಿ ಸವಣೂರು. ಇಲ್ಲಿನ ದೊಡ್ಡ ಹುಣಸೆ ಮರಗಳು ಅತ್ಯಂತ ಅಪರೂಪದವು. ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಕೃ ಗೋಕಾಕರ ಜನ್ಮಸ್ಥಳ ಈ ಸವಣೂರು. ಏಳನೆಯದಾಗಿ ಶಿಂಗಾವಿ. ಸೂಫಿ ಸಂತ ಶಿಶುನಾಳ ಶರೀಫರ ಜನ್ಮಸ್ಥಳ. ಇಲ್ಲಿನ ಉತ್ಸವ ರಾಕ್ ಗಾರ್ಡನ್ ವಿಶ್ವ ದಾಖಲೆ ನಿರ್ಮಿಸಿರುವ ಸುಂದರ ಕಲಾ ಪ್ರದರ್ಶನದ ಕೇಂದ್ರವಾಗಿದೆ. ಕೊನೆಯದಾಗಿ ರಟ್ಟಿಹಳ್ಳಿ. ಇದು ಜಿಲ್ಲೆಯ ನೂತನ ತಾಲೂಕು. ಇಲ್ಲಿನ ಕದಂಬೇಶ್ವರ ದೇವಸ್ಥಾನ ಮತ್ತು ಐತಿಹಾಸಿಕ ಹಿನ್ನೆಲೆ ಜಿಲ್ಲೆಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿದೆ. ಹಾವೇರಿ ಜಿಲ್ಲೆಯು ಸಾಹಿತ್ಯ, ಆಧ್ಯಾತ್ಮಿಕತೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಕ್ಷೇತ್ರದಲ್ಲಿ ತನ್ನದೇ ಆದ ದೊಡ್ಡ ಪರಂಪರೆಯನ್ನು ಹೊಂದಿದೆ. ಇಲ್ಲಿನ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ನೋಡೋದಾದರೆ, ಮೊದಲನೇದಾಗಿ ಆಧ್ಯಾತ್ಮಿಕ ಸಂತರು ಮತ್ತು ಕವಿಗಳು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಎಂದು ಸಮಾನತೆ ಮತ್ತು ಮಾನವೀಯತೆಯ ಸಂದೇಶ ಸಾರಿದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರು ಕರ್ನಾಟಕದ ಪ್ರಮುಖ ಹರಿದಾಸರು ಮತ್ತು ಸಮಾಜ ಸುಧಾರಕರು. ಇವರ ಕೀರ್ತನೆಗಳು ಇಂದಿಗೂ ಜನಪ್ರಿಯ. ಮಾತು ಬೆಳ್ಳಿ, ಮೌನ ಬಂಗಾರ, ಕಾಲಕ್ಕೆ ತಕ್ಕ ಮಾತೇ ಶ್ರೇಷ್ಠ ಸರ್ವಜ್ಞ ಎಂದು ಹೇಳಿದ ಸರ್ವಜ್ಞರು ಹಿರೇಕೆರೂರು ತಾಲೂಕಿನ ಅಬಲೂರು ಸರ್ವಜ್ಞನ ಜನ್ಮಸ್ಥಳ. ತ್ರಿಪದಿಗಳ ಚಕ್ರವರ್ತಿ ಎಂದೇ ಖ್ಯಾತರಾದ ಇವರು ತಮ್ಮ ಸರಳ ಮತ್ತು ನೇರ ನುಡಿಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದವರು. ಕೋಡಗನ ಕೋಳಿ ನುಂಗಿತ್ತ,
ಅಕ್ಕಿ ಮೇಲೆ ಆಸೆ ಏಕೆ, ನಿನ್ನೊಳಗಿರುವ ದೇವರನ್ನು ನೋಡು, ಮನವೇ ಮನುಜನ ಸ್ವರ್ಗ ನರಕ ಎಂದು ಹೇಳಿದ ಶಿಶುನಾಳ ಶರೀಫರು ಶಿಗ್ಗಾಂವಿ ತಾಲೂಕಿನ ಶಿಶುನಾಳ ಗ್ರಾಮದವರು. ಇವರನ್ನು ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಇವರು ರಚಿಸಿದ ತತ್ವ ಪದಗಳು ವಿಶ್ವ ಪ್ರಸಿದ್ಧ. ಎರಡನೇದಾಗಿ ಸಾಹಿತ್ಯ ಮತ್ತು ಕಲೆ. ಡಾಕ್ಟರ್ ವಿ. ಕೃ. ಗೋಕಾಕ್ ಕನ್ನಡದ 5ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರು ಸವಣೂರಿನಲ್ಲಿ ಜನಿಸಿದವರು. ಇವರ ಭಾರತ ಸಿಂಧು ರಶ್ಮಿ ಮಹಾಕಾವ್ಯ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯಾಗಿದೆ. ಗಾಳಗನಾಥರು ಹಾವೇರಿ ತಾಲೂಕಿನ ಗಲಗನಾಥ ಗ್ರಾಮದ ಇವರು ಕನ್ನಡ ಕಾದಂಬರಿ ಪಿತಾಮಹರಲ್ಲಿ ಒಬ್ಬರು. ಪಂಚಾಕ್ಷರಿ ಗವಾಯಿಗಳು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಮೂಲಕ ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತ ಜ್ಞಾನ ನೀಡಿದ ಮಹಾನ್ ಗಾಯಕರು. ಹಾವೇರಿ ಜಿಲ್ಲೆಯ ಕಾಡಶೆಟ್ಟಿ ಹಳ್ಳಿಯವರು. ಯೋಗರಾಜ್ ಭಟ್ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಮತ್ತು ಗೀತ ರಚನೆಕಾರರಾದ ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿಳುವಳ್ಳಿಯವರು. ಮೂರನೆಯದಾಗಿ ಸ್ವಾತಂತ್ರ್ಯ ಹೋರಾಟಗಾರರು. ಮೈಲಾರ ಮಹದೇವಪ್ಪ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಧೀರ. ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಇವರು ಹಾವೇರಿ ತಾಲೂಕಿನ ಮೋಟೆಬೆನ್ನೂರಿನವರು. ಗುಡ್ಲೆಪ್ಪ ಹಳ್ಳಿಕೇರಿ ಹಾವೇರಿ ಜಿಲ್ಲೆಯ ಹೊಸರತ್ತಿಯವರಾದ ಇವರು ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಕರ್ನಾಟಕದ ಏಕೀಕರಣದಲ್ಲಿ ಇವರ ಪಾತ್ರ ತುಂಬ ದೊಡ್ಡದು. ನಾಲ್ಕನೆಯದಾಗಿ ಉದ್ಯಮ ಮತ್ತು ಸಮಾಜ ಸೇವೆ. ಸುಧಾ ಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಮತ್ತು ಪ್ರಖ್ಯಾತ ಲೇಖಕಿ ಸುಧಾ ಮೂರ್ತಿ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿಯವರು. ಇವರು ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಜಗತ್ತಿನ ಗಮನ ಸೆಳೆದಿದ್ದಾರೆ. ಎಸ್.ಆರ್. ಬೊಮ್ಮಾಯಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಸಂವಿಧಾನದ ಬೊಮ್ಮಾಯಿ ತೀರ್ಪು ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾದ ಪ್ರಭಾವಿ ರಾಜಕಾರಣಿ. ಹಾವೇರಿ ಜಿಲ್ಲೆಯು ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯಗಳ ಸುಂದರ ಸಂಗಮವಿದೆ. ಈ ಜಿಲ್ಲೆಯಲ್ಲಿ ನೀವು ಭೇಟಿ ನೀಡಲೇಬೇಕಾದ ಕೆಲವು ಪ್ರಮುಖ ಸ್ಥಳಗಳು ಇಲ್ಲಿವೆ. ಮೊದಲನೆಯದಾಗಿ ಉತ್ಸವ್ ರಾಕ್ ಗಾರ್ಡನ್ ಒಂದು ಅದ್ಭುತವಾದ ಜನಪದ ಕಲಾ ಕೇಂದ್ರವಾಗಿದ್ದು, ಇದು ಸಮಕಾಲೀನ ಮತ್ತು ಗ್ರಾಮೀಣ ಜೀವನವನ್ನು ಕಲಾಕೃತಿಗಳ ಮೂಲಕ ಬಿಂಬಿಸುತ್ತದೆ. ಇಲ್ಲಿ 2000ಕ್ಕೂ ಹೆಚ್ಚು ನೈಜ ಗಾತ್ರದ ಶಿಲ್ಪಗಳಿದ್ದು, ಉತ್ತರ ಕರ್ನಾಟಕದ ಗ್ರಾಮೀಣ ಜೀವನದ ಸಂಸ್ಕೃತಿಯನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಫೋಟೋಗ್ರಫಿಗೆ ಇದು ಅತ್ಯುತ್ತಮವಾದ ಸ್ಥಳವಾಗಿದೆ. ಇಲ್ಲಿನ ಒಳಾಂಗಣ ಮತ್ತು ಹೊರಾಂಗಣ ವಸ್ತು ಸಂಗ್ರಹಾಲಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಎರಡನೆಯದಾಗಿ ಕನಕ ಗುರು ಪೀಠ ಕಾಗಿನೆಲೆ ಮಹಾನ್ ಸಂತ ಮತ್ತು ಕವಿ ಕನಕದಾಸರ ಜನ್ಮಸ್ಥಳವಾಗಿದ್ದು, ಇದು ಆಧ್ಯಾತ್ಮಿಕ ಶಾಂತಿ ನೀಡುವ ಪ್ರಮುಖ ಕ್ಷೇತ್ರವಾಗಿದೆ. ಕನಕದಾಸರ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಸ್ಮಾರಕಗಳನ್ನು ನೀವು ಇಲ್ಲಿ ನೋಡಬಹುದು. ಇದು ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಎರಡನೆಯದಾಗಿ ಐತಿಹಾಸಿಕ ದೇವಾಲಯಗಳು. ಏನ್ಷಿಯಂಟ್ ಚಾಲುಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ 12ನೇ ಶತಮಾನದ ಪಾಶ್ಚಾತ್ಯ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ದೇವಾಲಯದ ಸಂಕೀರ್ಣವು ಸುಂದರವಾದ ಕೆತ್ತನೆಗಳಿಂದ ಕೂಡಿದ್ದು, ಪ್ರಶಾಂತವಾದ ವಾತಾವರಣಗಳನ್ನು ಹೊಂದಿದೆ. ಇದು ಹಾವೇರಿ ನಗರದ ಹೃದಯ ಭಾಗದಲ್ಲಿದೆ ಮತ್ತು ಐತಿಹಾಸಿಕ ಆಸಕ್ತಿಯುಳ್ಳವರಿಗೆ ಇದು ಸೂಕ್ತವಾದ ಸ್ಥಳ. ಏನ್ಷಿಯಂಟ್ ಚಾಲುಕ್ಯ ಶ್ರೀ ತಾರಕೇಶ್ವರ ಸ್ವಾಮಿ ಟೆಂಪಲ್ ಹಾನಗಲ್ ತನ್ನ ಸಂಕೀರ್ಣವಾದ ಶಿಲ್ಪಕಲೆ ಮತ್ತು ಅಷ್ಟಕೋನ ಆಕಾರದ ಮೇಲ್ಛಾವಣಿಗೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದ ವಿನ್ಯಾಸವು ಕದಂಬ ಮತ್ತು ಚಾಲುಕ್ಯರ ಕಾಲದ ವೈಭವಗಳನ್ನು ಸಾರುತ್ತದೆ. ಹಾನಗಲ್ ಪಟ್ಟಣದಲ್ಲಿರುವ ಈ ದೇವಾಲಯವು ಕಲಾಪ್ರೇಮಿಗಳಿಗೆ ಸ್ವರ್ಗದಂತಿದೆ. ಏನ್ಷಿಯಂಟ್ ಶ್ರೀ ಗಾಳಗೇಶ್ವರ ಸ್ವಾಮಿ ಟೆಂಪಲ್ ತುಂಗಾಭದ್ರಾ ನದಿಯ ದಡದಲ್ಲಿದ್ದು, ಅತ್ಯಂತ ಸುಂದರವಾದ ನೈಸರ್ಗಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ದೇವಾಲಯದ ಗೋಪುರವು ವಿಶಿಷ್ಟವಾದ ಪಿರಮಿಡ್ ಆಕಾರವನ್ನು ಹೊಂದಿದ್ದು, ನೋಡುಗರ ಗಮನ ಸೆಳೆಯುತ್ತದೆ. ನದಿಯ ತೀರದಲ್ಲಿರುವುದರಿಂದ ಇಲ್ಲಿನ ಪರಿಸರವು ಅತ್ಯಂತ ಶಾಂತಿಯುತವಾಗಿದೆ. ವನ್ಯಜೀವಿ ಮತ್ತು ಪ್ರಕೃತಿ. ಪಿಕಾಕ್ ಸೆಂಚುರಿ
ಬಂಕಾಪುರದ ಕೋಟೆಯ ಆವರಣದಲ್ಲಿದ್ದು ನೂರಾರು ನವಿಲುಗಳಿಗೆ ಆಶ್ರಯ ತಾಣವಾಗಿದೆ. ಇದು ಭಾರತದ ಪ್ರಮುಖ ನವಿಲು ಅಭಯಾರಣ್ಯಗಳಲ್ಲಿ ಒಂದಾಗಿದ್ದು ಪಕ್ಷಿ ವೀಕ್ಷಕರಿಗೆ ಉತ್ತಮ ಸ್ಥಳವಾಗಿದೆ. ಕೋಟೆಯ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ನೈಸರ್ಗಿಕ ಸೌಂದರ್ಯವನ್ನು ಇಲ್ಲಿ ಆನಂದಿಸಬಹುದು. ರಾಣಿಬೆನ್ನೂರು ಬ್ಲ್ಯಾಕ್ ಬಕ್ ಸೆಂಚುರಿ ಕೃಷ್ಣ ಮೃಗಗಳ ಸಂರಕ್ಷಣೆಗಾಗಿ ಇರುವ ಪ್ರಸಿದ್ಧ ಅಭಯಾರಣ್ಯವಾಗಿದೆ. ಇಲ್ಲಿ ನೀವು ಮುಕ್ತವಾಗಿ ಓಡಾಡುವ ಕೃಷ್ಣ ಮೃಗಗಳನ್ನು ನೋಡಬಹುದು. ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ವನ್ಯಜೀವಿ ಆಸಕ್ತರಿಗೆ ಇದು ಭೇಟಿ ನೀಡಲೇಬೇಕಾದ ತಾಣ. ಏನ್ಷಿಯಂಟ್ ಕಾಲದ ಸವಣೂರಿನಲ್ಲಿರುವ ಹುಣಸೆ ಮರಗಳು. ಸವಣೂರಿನಲ್ಲಿರುವ ಅತ್ಯಂತ ಹಳೆಯ ಮತ್ತು ಅಪರೂಪದ ಮರಗಳಾಗಿವೆ. ಈ ಬೃಹತ್ ಗಾತ್ರದ ಮರಗಳು ನೂರಾರು ವರ್ಷಗಳ ಇತಿಹಾಸಗಳನ್ನು ಹೊಂದಿದ್ದು ಇವುಗಳನ್ನು ನೋಡಲು ವಿಶೇಷ ಅನುಭವ ನೀಡುತ್ತದೆ. ನೀವು ಐತಿಹಾಸಿಕ ದೇವಾಲಯಗಳನ್ನು ನೋಡಲು ಆಸಕ್ತಿ ಹೊಂದಿದ್ದೀರಾ ಅಥವಾ ವನ್ಯಜೀವಿ ತಾಣಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಿದ್ದೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕೃಷಿ ಮತ್ತು ಜೀವನ. ವರದಾ ಮತ್ತು ತುಂಗಭದ್ರಾ ನದಿಗಳ ಆಶೀರ್ವಾದವಿರುವ ಈ ಜಿಲ್ಲೆ ಕೃಷಿಯಲ್ಲಿ ಬಹಳ ಮುಂದುವರೆದಿದೆ. ಮೆಕ್ಕೆಜೋಳ, ಹತ್ತಿ ಮತ್ತು ಶೇಂಗಾ ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ. ಹಾವೇರಿಯ ಜನರ ಸರಳತೆ ಮತ್ತು ಆತಿಥ್ಯ ಮನಸ್ಸಿಗೆ ಮುದ ನೀಡುತ್ತದೆ. ಹಾವೇರಿ ಜಿಲ್ಲೆಯ ಅಂಕಿ ಅಂಶಗಳನ್ನು ನೋಡೋದಾದರೆ, ಜಿಲ್ಲೆಯಾಗಿ ರಚನೆಯಾದ ವರ್ಷ 24 ಆಗಸ್ಟ್ 1997. ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಇದನ್ನು ರಚಿಸಲಾಯಿತು. ಕರ್ನಾಟಕದ ಎಷ್ಟನೇ ಜಿಲ್ಲೆ? ಇದು ಕರ್ನಾಟಕದ 23ನೇ ಜಿಲ್ಲೆಯಾಗಿ ರೂಪುಗೊಂಡಿತು. ಒಟ್ಟು ವಿಸ್ತೀರ್ಣ ಎಷ್ಟು? ಸುಮಾರು 4823 ಚದರ ಕಿಲೋಮೀಟರ್. ಒಟ್ಟು ಜನಸಂಖ್ಯೆ ಎಷ್ಟು? ಸುಮಾರು 15,97,668. ಇದು 2011ರ ಜನಗಣತಿಯ ಪ್ರಕಾರ. 2024ರ ಅಂದಾಜಿನ ಪ್ರಕಾರ ಇದು 18 ಲಕ್ಷಕ್ಕಿಂತ ಹೆಚ್ಚಿದೆ. ಲಿಂಗಾನುಪಾತ ಎಷ್ಟು? 1000 ಪುರುಷರಿಗೆ 950 ಮಹಿಳೆಯರು. ಸಾಕ್ಷರತಾ ಪ್ರಮಾಣ ಎಷ್ಟು? ಸುಮಾರು 77.40%. ತಾಲೂಕುಗಳ ಸಂಖ್ಯೆ ಎಷ್ಟು? 8. ಹಾವೇರಿ, ಬ್ಯಾಡಗಿ, ಹಾನಗಲ್, ಹಿರೇಕೆರೂರು, ರಾಣಿಬೆನ್ನೂರು, ಸವಣೂರು, ಶಿಂಗಾವಿ ಮತ್ತು ರಟ್ಟಿಹಳ್ಳಿ. ನೀವು ಇತಿಹಾಸ ಮತ್ತು ಪ್ರಕೃತಿಯನ್ನು ಪ್ರೀತಿಸುವವರಾಗಿದ್ದರೆ ಒಮ್ಮೆ ಹಾವೇರಿಗೆ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹಾವೇರಿ ಜಿಲ್ಲೆಯ ನಿಮ್ಮ ನೆಚ್ಚಿನ ಸ್ಥಳ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.